ಇನ್ನು ಸಿನಿಮಾ ರಂಗದಲ್ಲಿ ಒಂದು ಸ್ವ್ಯಾಗ್ಗೆ ಓಂಕಾರ ಹಾಕಿದವರು ಶಿವಣ್ಣ. ರೆಕಾರ್ಡ್ಸ್ಗಳ ವಿಚಾರ ಬಂದರೆ ಇಲ್ಲಿ ತನಕ ನಿಮ್ಮ ನಂಬರ್ಗಳನ್ನು ಬೀಟ್ ಮಾಡೋರು ಯಾರೂ ಬಂದಿಲ್ಲ. ಅದೇ ಸಾಂಗಲ್ಲೇ ಸರ್ ಕೊಟ್ಟಿದ್ದಾರೆ, ನಿಮಗೆ ನಂಬರ್ಗಳೇ ಲೆಕ್ಕ ಇಲ್ವಣ್ಣ ಅಂತ. ಹಾಗೆ ನಮ್ಮ ಹೆಮ್ಮೆಯ ಶಿವಣ್ಣ ಹ್ಯಾಟ್ರಿಕ್ ಹೀರೋ ಅವರು. ಈ ಸಿನಿಮಾದ ಸಾಧನೆ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಆದರೆ ಒಂದು ವಿಷಯ ಶಿವಣ್ಣ, ನಮ್ಮೆಲ್ಲರಿಗೂ ಖುಷಿಯಾಗುವಂಥದ್ದು, ಒಂಥರ ಕಣ್ಣಂಚಲ್ಲಿ ನೀರು ಬರುವಂಥ ವಿಷಯ ಏನು ಅಂದರೆ ನಿಮ್ಮ ಹೃದಯವಂತಿಕೆ. ಕ್ಲೈಮ್ಯಾಕ್ಸ್ ಶೂಟ್ ನಡೆಯುವಾಗ, ಅಂದರೆ ಬಹಳ ಮುಖ್ಯವಾದ ಮೇಜರ್ ಶೂಟ್ ನಡೆಯುವಾಗ ಎಲ್ರಿಗೂ ಗೊತ್ತಿದ್ದಂತಹ ವಿಷಯ, ಶಿವಣ್ಣಂಗೂ ಹುಷಾರಿರಲಿಲ್ಲ, ಒಂದು ಮೇಜರ್ ಪ್ರಾಬ್ಲಮ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ಆ ದೊಡ್ಡ ಮನೆಯ ಗುಣ, ಆ ಹೃದಯವಂತಿಕೆ, ಆ ಗೋಲ್ಡನ್ ಹಾರ್ಟ್ ಅಂತ ಹೇಳಿದ್ದನ್ನು ಪ್ರೂವ್ ಮಾಡಿ ನಮ್ಮ ಕಣ್ಣು ಮುಂದೆ ಹಾಗೆ ನೋಡೋ ಹಂಗೆ ಮಾಡಿದ್ದು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್. ಆ ವ್ಯಕ್ತಿತ್ವ, ಆ ಸನ್ನಿವೇಶ ಶೂಟ್ ಮಾಡಿ, ಆಕ್ಷನ್ಸ್ ಮಾಡಿ, ಅಲ್ಲಿ US ಹೋಗೋದಕ್ಕಿಂತ ಮುಂಚೆ ಡಬ್ಬಿಂಗು ಮಾಡಿ, ನನ್ನಿಂದ ಪ್ರೊಡ್ಯೂಸರ್ಗೆ ತೊಂದರೆ ಆಗಬಾರ್ದು, ಸಿನಿಮಾಗೆ ತೊಂದರೆ ಆಗಬಾರ್ದು ಅಂತ ಅಷ್ಟೆಲ್ಲ ಯೋಚನೆ ಮಾಡಿ, ಅಂಥ ಕಷ್ಟದಲ್ಲೂ ಫಿಸಿಕಲಿ ಆ್ಯಂಡ್ ಮೆಂಟಲಿ ಇಮೋಷ್ನಲಿ ಇದ್ರೂ ಕೂಡ ಆ ಧೈರ್ಯ ತಗೊಂಡು ನಿಜವಾದ ಗೋಲ್ಡನ್ ಹಾರ್ಟ್ ನಿಮ್ಮದು ಶಿವಣ್ಣ. ವಿ ಆರ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಇಂಥ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಕಲಾವಿದ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿರೋದು, ನಮ್ಮ ಕರ್ನಾಟಕದಲ್ಲಿರೋದು ನಮಗೆ ಬಹಳ 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 ಬ್ಲೆಸ್ಡ್ ಫೀಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಇನ್ ಕರ್ನಾಟಕ ಶಿವಣ್ಣ, ಫಾರ್ ಬೀಯಿಂಗ್ ಬಾರ್ನ್ ಹಿಯರ್. ಏನಂದ್ರೆ ಇವಾಗ ಕಮಿಟ್ಮೆಂಟ್, ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮಿಲಿಲಿ ಮಾತ್ರ ಅಲ್ಲ, ನಾವು ಮಾಡೋ ಉದ್ಯೋಗದಲ್ಲೂ ಇರುತ್ತೆ. ಯಾಕಂದ್ರೆ ನಾವೇನು ಫ್ಯಾಮಿಲಿಗೆ ತೋರ್ತೀವೋ ಇಂಟ್ರೆಸ್ಟ್, ಅದೇ ಇಂಟ್ರೆಸ್ಟ್ ನಾವು ಯಾವ ಉದ್ಯೋಗದಲ್ಲಿ ಇರ್ತೀವಿ ಅದನ್ನ ಆ ಕಮಿಟ್ಮೆಂಟ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತು. ಅದೊಂದು ನನಗೆ ಯಾವಾಗಲೂ ಭಯ ಇತ್ತು. ಇದು ಹೇಳ್ತಾರೆ, ಇಲ್ಲ 100% ಒಂದು ಭಯ ಅನ್ನೋದು ನನ್ನಲ್ಲೂ ಇತ್ತು. ಇಲ್ಲ ಬೇಡ, ನಾನು ಹೆಂಗಾದ್ರೂ ಮಾಡಲೇಬೇಕು, ಇದು ಮುಗಿಸ್ಬಿಟ್ಟೇ ಹೋಗ್ಬೇಕು, ಡಬ್ಬಿಂಗು ಮುಗಿಸ್ಬಿಟ್ಟೇ ಹೋಗ್ಬೇಕು. ಯಾಕಂದರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ಗೆ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್. ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ. ಉಪೇಂದ್ರ ತಿರ್ಗಾ ಕಾಂಬಿನೇಷನ್, ರಾಜ್ಬಿ ಶೆಟ್ಟಿ ಅವರು ಫಸ್ಟ್ ಟೈಮು. ಬಟ್ ನಿಜವಾಗಿ ನನಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಇದರಿಂದ ಬರಬೇಕಂದ್ರೆ. ಬಟ್ ಎವ್ರಿಬಡಿ ವಾಸ್ ಎಮೋಷ್ನಲಿ ಅಟ್ಯಾಚ್ಡ್, ಅಭಿಮಾನಿಗಳಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಮೀಡಿಯಾ ಇರ್ಬೋದು. ಯಾಕಂದ್ರೆ ನಾವು ಹೇಳ್ತೀವಿ ಬರೀ ಫ್ಯಾಮಿಲಿ ಅಂದರೆ ನಾವು ಮೀಡಿಯಾನೂ ಸೇರ್ಕೊಳ್ತೇವೆ, ಫ್ಯಾಮಿಲಿ ಥರನೇ. ಇಂಡಸ್ಟ್ರಿ ಅಂದ ತಕ್ಷಣ ಫ್ಯಾಮಿಲಿ ಮೀಡಿಯಾನೂ ಸೇರ್ಕೊಳ್ಳಿ, ಅವರು ಅಷ್ಟೇ ಎಲ್ಲರೂ. ನೋಬಡಿ ಆಸ್ ಇದು ನಾ ಹೇಳೋವರೆಗೂ ಯಾರು ಹೇಳಿಲ್ಲ ಒಂದು ಮಾತುವೆ. ದಟ್ ಈಸ್ ದ ಲವ್ ದಟ್ ಐವ್ ಗಾಟ್ ಫ್ರಮ್ ದೆಮ್. ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಹೆಸರು ಬರುತ್ತೆ ಹೋಗುತ್ತೆ, ಬಟ್ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಶಾಶ್ವತವಾಗಿರ್ಬೇಕು ಅಷ್ಟೇ. ಅಂಡ್ ದ ವೇ ದಟ್ ಡೇ, ಇವತ್ತು ಅವತ್ತು ಹೇಳಿದಾಗ ಆಯ್ತು ನನಗೆ ಐ ಆಮ್ ಗೋಯಿಂಗ್ ಟು ಅಂಡರ್ಗೋ ಕೀಮೋ ಅಂದ ತಕ್ಷಣ ಇವತ್ತು ಚಿಕ್ಕ ಮಗು ಥರ ಕುಂತ್ಕೊಂಡು ಹತ್ಬಿಟ್ರು.